ನಮಸ್ಕಾರ ನಮಸ್ಕಾರ ನಮಸ್ಕಾರ. ನಾನು ನಿಮ್ಮ ಟ್ರಾವೆಲ್ ಸಖಿ. ನಾನು ಈ ವಿಡಿಯೋನ ದೂರದ ಇಂಗ್ಲೆಂಡ್ ದೇಶದಿಂದ ಮಾಡ್ತಾ ಇದ್ದೀನಿ. ಇಂಗ್ಲೆಂಡಿನ ಪ್ರಸಿದ್ಧ ಆಕ್ಸ್ಫರ್ಡ್ ಕೌಂಟಿಯಲ್ಲಿ ಇರುವ ಒಂದು ಪುಟ್ಟ ಊರು ಬ್ಯಾನ್ಬರಿ. ಇಲ್ಲಿ ಪ್ರತಿ ವರ್ಷ ಅಕ್ಟೋಬರ್ ತಿಂಗಳಲ್ಲಿ ಕೆನಾಲ್ ಫೆಸ್ಟಿವಲ್ ನಡೆಯುತ್ತೆ. ಈ ಕೆನಾಲ್ಸ್ ಮಾನವ ನಿರ್ಮಿತ ಜಲಮೂಲಗಳು. ಯುಕೆಯ ಇತಿಹಾಸ ನೋಡೋದಾದ್ರೆ ಇಲ್ಲಿ ಕೆನಾಲ್ಸ್ನ ನೀರಾವರಿ, ಸಾರಿಗೆ ಬಳಕೆಯಿಂದ ಹಿಡಿದು ಇವತ್ತಿನ ಎಂಟರ್ಟೈನ್ಮೆಂಟ್ ಬೋಟಿಂಗ್ವರೆಗೂ ತುಂಬ ಪ್ರಸಿದ್ಧವಾದ ವೈವಿಧ್ಯಮಯ ಇತಿಹಾಸವನ್ನು ಹೊಂದಿದೆ. ಹಾಗಾಗಿ ಕೆನಾಲ್ಸ್ ಇಂಗ್ಲೆಂಡ್ನ ಒಂದು ಪ್ರಮುಖ ಭಾಗವಾಗಿದೆ. ಇನ್ಫ್ಯಾಕ್ಟ್ ಇಂಗ್ಲೆಂಡ್ ಪ್ರಪಂಚದಲ್ಲೇ ಅತಿ ಹೆಚ್ಚು ಕೆನಾಲ್ಸ್ ಹೊಂದಿರುವ ದೇಶ. ನಿಮಗೆ ಗೊತ್ತಾ, ಈ ದೇಶದಲ್ಲಿ ಕಾನೂನುಬದ್ಧವಾಗಿ ಅಂದರೆ ಲೀಗಲಿ ದೋಣಿಯಲ್ಲಿ ವಾಸಿಸಬಹುದು. ಅದಕ್ಕೆ ಕೆಲವು ಲೈಸೆನ್ಸ್ ಎಲ್ಲ ತಗೊಂಡು ಎಷ್ಟೋ ಜನ ತಮ್ಮ ಬದುಕನ್ನ ಈ ದೋಣಿ ಮೇಲೇನೆ ಕಟ್ಕೊಂಡಿದ್ದಾರೆ. ಏನಿದು ಕೆನಾಲ್ ಫೆಸ್ಟಿವಲ್, ಹೇಗಿರುತ್ತೆ ಬನ್ನಿ ನೋಡೋಣ. ಈ ಕೆನಾಲ್ ಫೆಸ್ಟಿವಲ್ 2 ದಿನ ನಡೆಯುತ್ತೆ. ಈ ಕೆನಾಲ್ ಫೆಸ್ಟಿವಲ್ನ ಮೇನ್ ಅಟ್ರಾಕ್ಷನ್ ಫ್ಲೋಟಿಂಗ್ ಮಾರ್ಕೆಟ್ಸ್. ಏನಪ್ಪಾ ಇದು ಫ್ಲೋಟಿಂಗ್ ಮಾರ್ಕೆಟ್ಸ್ ಅಂತೀರಾ? ಇದು ತೇಲುವ ವ್ಯಾಪಾರಿ ದೋಣಿಗಳು. ಹೌದು, ವ್ಯಾಪಾರಿಗಳು ತಮ್ಮ ದೋಣಿನೇ ಮಾರ್ಕೆಟ್ ಆಗಿ ಮಾರ್ಪಡಿಸಿಕೊಂಡಿದ್ದಾರೆ. ಇದರಲ್ಲಿ ಎಲ್ಲ ರೀತಿಯ ಕ್ರಾಫ್ಟ್, ಆರ್ಟ್ ವರ್ಕ್ ಮುಂತಾದ ಹ್ಯಾಂಡ್ಮೇಡ್ ಕರಕುಶಲ ವಸ್ತುಗಳನ್ನು ಮಾರಾಟ ಮಾಡ್ತಾ ಇದ್ದಾರೆ. ನೀವಿಲ್ಲಿ ನೋಡ್ಬೋದು, ಒಂದು ದೋಣಿಗಿಂತ ಮತ್ತೊಂದು ದೋಣಿ ತುಂಬಾ ವಿಭಿನ್ನವಾಗಿದೆ. ಈ ರೀತಿ 20ಕ್ಕೂ ಹೆಚ್ಚು ದೋಣಿಗಳಲ್ಲಿ ಈ ಫ್ಲೋಟಿಂಗ್ ಮಾರ್ಕೆಟ್ ನಡೀತಾ ಇದೆ. ವೀಕೆಂಡ್ ಆಗಿರೋದ್ರಿಂದ ತುಂಬಾ ಜನ ಈ ಫೆಸ್ಟಿವಲ್ಗೆ ಸೇರಿದ್ದಾರೆ. ತಮ್ಮ ನಾಯಿಗಳನ್ನು ಕೂಡ ಕರ್ಕೊಂಡು ಬಂದಿದ್ದಾರೆ. ಇಂಗ್ಲೆಂಡ್ ಜನರು ಪ್ರಾಣಿ ಪ್ರಿಯರು. ಸುಮಾರು 13 ಮಿಲಿಯನ್ ನಾಯಿಗಳು ಯುಕೆ ಸುತ್ತಮುತ್ತಲಿನ ಮನೆಗಳಲ್ಲಿ ವಾಸಿಸ್ತಾ ಇವೆ. ಸೊ ನೀವೇನಂತೀರಾ? ಹೇಗಿದೆ ಈ ಕೆನಾಲ್ ಫೆಸ್ಟಿವಲ್? ದಯವಿಟ್ಟು ಕಮೆಂಟಲ್ಲಿ ತಿಳಿಸಿ. ಇದಿಷ್ಟು ಫ್ಲೋಟಿಂಗ್ ಮಾರ್ಕೆಟ್ ಆದರೆ ನೀರಿನ ಹೊರಗೆ ಕೂಡ ಕೆನಾಲ್ ಫೆಸ್ಟಿವಲ್ನ ಸಾಕಷ್ಟು ಮನೋರಂಜನೆಯ ಅಂಶಗಳು ಇವೆ. ಬನ್ನಿ ನೋಡೋಣ. ಇಲ್ಲಿ ನೋಡಿ, ಇಲ್ಲಿನ ಲೋಕಲ್ ಥಿಯೇಟರ್ ಆರ್ಟಿಸ್ಟ್ಗಳು ಪರ್ಫಾರ್ಮೆನ್ಸ್ ಮಾಡ್ತಾ ಇದ್ದಾರೆ. ಈ ಇವೆಂಟ್ ದಿನವಿಡೀ ನಡೆಯುತ್ತೆ. ಆರ್ಟಿಸ್ಟ್ಗಳು ಡಿಫ್ರೆಂಟ್ ಜಾನ್ರಾಗಳಿಗೆ ಪರ್ಫಾರ್ಮ್ ಮಾಡ್ತಾರೆ. ಲೈಕ್ ಡ್ರಾಮಾ, ಕಾಮಿಡಿ, ಮ್ಯೂಸಿಕ್, ಥಿಯೇಟರ್ ಈ ಥರ. ಈ ಪರ್ಫಾರ್ಮೆನ್ಸ್ ಎಲ್ಲ ಇಲ್ಲಿನ ಲೋಕಲ್ ಥಿಯೇಟರ್ ದ ಮಿಲ್ ಅವರು ಸ್ಪಾನ್ಸರ್ ಮಾಡಿರೋದು. ಬನ್ನಿ ಹಾಗೆ ಮುಂದೆ ಹೋಗೋಣ. ಏನಪ್ಪಾ ಇವರೆಲ್ಲ ಕೋಲಾಟ ಆಡಕ್ಕೆ ರೆಡಿ ಆಗಿದಾರಲ್ಲ ಅಂತ ಅನ್ಕೊಂಡ್ವಿ. ಆಮೇಲೆ ಗೊತ್ತಾಯ್ತು ಇದು ಇಂಗ್ಲೆಂಡ್ನವರ ಫೋಕ್ ಡ್ಯಾನ್ಸ್. ಈ ಫೋಕ್ ಡ್ಯಾನ್ಸ್ ಹೆಸರು ಮಾರಿಸ್ ಡ್ಯಾನ್ಸ್. ನೋಡಿ, ಇಂಗ್ಲೆಂಡ್ ಅವರು ಕೂಡ ಅವರ ಕಲೆನ ಹೇಗೆ ಕಾಪಾಡಿಕೊಂಡಿದ್ದಾರೆ. ನೀವು ಈ ಡ್ಯಾನ್ಸ್ನ ಎಂಜಾಯ್ ಮಾಡ್ತಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇನ್ನು ಸಾಕಷ್ಟು ಇಂಟ್ರೆಸ್ಟಿಂಗ್ ವಿಷಯ ಇದೆ, ಬನ್ನಿ ಹೋಗೋಣ. ಹಿಂದೆ ನಾವು ದೋಣಿ ಮೇಲಿನ ಮಾರ್ಕೆಟ್ಗಳನ್ನ ನೋಡಿದ್ವಿ. ಇವಾಗ ನೀವು ನೋಡ್ತಾ ಇರೋದು ದೋಣಿ ಹೊರಗಡೆ ಇರುವ ಕೆಲವು ಅಂಗಡಿಗಳು. ಇಲ್ಲೂ ಸಾಕಷ್ಟು ವ್ಯಾಪಾರಿಗಳು ತಮ್ಮ ಸ್ಟಾಲ್ನ ಓಪನ್ ಮಾಡ್ಕೊಂಡಿದ್ದಾರೆ. ಮಕ್ಕಳ ಹಾಗೂ ದೊಡ್ಡವರ ಬಟ್ಟೆಗಳು, ಶೂಸ್, ಜಾಕೆಟ್, ಕೋಟ್, ಬ್ಯೂಟಿ ಪ್ರಾಡಕ್ಟ್ಸ್, ಜ್ಯುವೆಲ್ರೀಸ್, ಲಕ್ಕಿ ಸ್ಟೋನ್ಸ್, ಸಾಕಷ್ಟು ಹೌಸ್ ಡೆಕೋರ್ ಹಾಗೆ ಗಿಫ್ಟ್ ಐಟಮ್ಸ್,
ಇನ್ನೇನು ಹ್ಯಾಲೋವಿನ್ ಫೆಸ್ಟಿವಲ್ ಕೂಡ ಬರ್ತಾ ಇದೆ, ಹಾಗಾಗಿ ನೀವು ನೋಡ್ಬೋದು ಇದೆಲ್ಲ ಹ್ಯಾಲೋವಿನ್ ಕಾನ್ಸೆಪ್ಟ್ ಇರುವಂತಹ ಸ್ಟಾಲ್ಸ್. ಬರೀ ಡೆಕೋರೇಟಿವ್ ಐಟಮ್ಸ್ ಅಷ್ಟೇ ಅಲ್ಲ, ಸಾಕಷ್ಟು ಫುಡ್ ಆ್ಯಂಡ್ ಡ್ರಿಂಕ್ ಸ್ಟಾಲ್ ಕೂಡ ಇದೆ. ಸೊ ಇಲ್ಲಿ ನೋಡಿ, ಫುಡ್ ಅಂತ ಇದ್ದಾಗೆ ನಮ್ಮ ಇಂಡಿಯಾದ ಒಂದು ಸ್ಟಾಲ್ ಕೂಡ ಇತ್ತು, ಫ್ಲೇವರ್ಸ್ ಆಫ್ ಇಂಡಿಯಾ ಅಂತ. ಹಾಗೆ ಕಾಂಟಿನೆಂಟಲ್, ಚೈನೀಸ್, ಕೆರಿಬಿಯನ್ ಮುಂತಾದ ಖಾದ್ಯಗಳನ್ನು ನೀವು ನೋಡ್ಬೋದು. ಸೊ ನಿಮಗೆ ಬೇಕಾದ ಫುಡ್ ಆ್ಯಂಡ್ ಡ್ರಿಂಕ್ಸ್ ಜೊತೆ ಮ್ಯೂಸಿಕ್ ಕೂಡ ಎಂಜಾಯ್ ಮಾಡ್ಬೋದು. ಬರೀ ದೊಡ್ಡೋರಿಗೆ ಮಾತ್ರ ಅಲ್ಲ, ಮಕ್ಕಳಿಗೂ ಸಹ ಸಾಕಷ್ಟು ಎಂಟರ್ಟೈನ್ಮೆಂಟ್ ಇತ್ತು. ಅವರಿಗಂತಾನೆ ಪ್ರತ್ಯೇಕ ಪ್ಲೇ ಏರಿಯಾಗಳನ್ನ ಮಾಡಿದ್ರು. ಹಾಗೆ ಕೆಲವು ರೈಡ್ಸ್, ಗಿಫ್ಟ್ ಶಾಪ್ಸ್, ಸ್ವೀಟ್ ಶಾಪ್ಸ್ ಕೂಡ ಮಕ್ಕಳಿಗಾಗಿ ಇತ್ತು. ಹೇಗನ್ನಿಸ್ತು ನಿಮಗೆ ಈ ವಿಡಿಯೋ? ಇಷ್ಟ ಆಗಿದ್ರೆ ಖಂಡಿತ ಲೈಕ್ ಮಾಡಿ, ಫಾಲೋ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮತ್ತಷ್ಟು ಟ್ರಾವೆಲ್ ವಿಡಿಯೋ ಒಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಧನ್ಯವಾದಗಳು.